ಅಬ್ಬಾ ಬಾ ಬಾ ಎಷ್ಟು ಚಂದದವ ಇವು ಸೀರೆ. ಒಂದಕ್ಕಿಂತ ಒಂದು ಚಂದದ, ಒಂದಕ್ಕಿಂತ ಒಂದು ಚಂದದವು. ಅಬ್ಬಾ ಎಷ್ಟು ರೊಕ್ಕ. ಏನು ಸೀರೆ ಭಾರಿ ಇಷ್ಟ ಆಗ್ಯಾವನ್ರಿ ಶೋಭಾಕಾರ? ಇಷ್ಟ ಅಂತಲ್ಲ, ನೋಡಾತಿದ್ದೆ. ಒಂದಕ್ಕಿಂತ ಒಂದು ಭಾರಿ ಚಂದದವು. ಏನು ಭಾರಿ ತುಟ್ಟಿ ಸೀರೆ ಇರ್ಬೇಕಲ್ಲ ಇವು. ಅಬ್ಬಬ್ಬಬ್ಬ ಮಸ್ತ್ ಅದಾವ ಬಿಡ್ರಿ. ಏನು ಪತಮ್ಮ ಈ ಸೀರೆ ರೇಟ್ ಮ್ಯಾಗ ಅದಾವನ? ಇಲ್ಲೇ ಐತಲ್ಲ. ಅಯ್ಯೋ ಕರೆಕ್ಟ್ ಹುಡುಕಿರಿ ನೋಡ್ರಿ. ನಿಮ್ಮ ಬಜೆಟಿಗೆ ಅದ ನೋಡ್ರಿ. ಎಲ್ಲ 800, 900, 1000 ಅಷ್ಟೇ. ಭಾಳ ರೇಟಿಂದಿಲ್ಲ ಇದು. ತೋರಿಸ್ಬೇಕು ಮೇಡಮ್? ಸೀರೆ ನೋಡ್ತೀರಾ? ಓಪನ್ ಮಾಡಿ ತೋರಿಸ್ಲಾ? ಇಲ್ಲಪ್ಪ ಬೇಡ. ಇಂಥ ಚೀಪ್ ಸೀರೆ ಎಲ್ಲ ನಾ ತಗೊಳಂಗಿಲ್ಲ ಇಷ್ಟು ಕಡಿಮೆ ರೇಟಿನ. ನಂಗೊಂದು 6, 7, 8 ಸಾವಿರ 10 ಸಾವಿರ ಮಟ್ಟ ತೋರಿಸು ಮೇಡಮ್. ನಿಮಗೆ ತೋರಿಸ್ಲೇನ್ರಿ ಸೀರೆ ನೀವನ್ನ? ಬೇಡಪ್ಪ. ಆಕಿಗೆ ಯಾವ ತೋರಿಸ್ತೀವಿ ಅವನ್ನೇ ತೋರಿಸ್ ನನಗೂ. ನಡಿ. ಏನ್ರಿ ಇದು ಹೆಂಗೈತೆ ನೋಡಿ ಸೀರೆ? ವಾ ಪಾರ್ವತಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿದೆ. ಮೈಸೂರು ಸಿಲ್ಕಾ? ಹ್ಞೂ ರೀ. ಬ್ಲೌಸ್ ಹೊಲ್ಸಕ್ಕೆ ಟೈಮ್ ಇಲ್ಲ ಅಂತೇಳಿ ರೆಡಿಮೇಡ್ ಬ್ಲೌಸ್ ಕೇಳಿದೆ. ಇದು ಬ್ಲೌಸ್ ಇದ್ರೊಳಗೆ ವಿತ್ತೈತಲ್ಲ, ಹಾಗಾಗಿ ಸೆರಗುದ್ದು ಭಾಳ ಆಗೈತಿ. ರೆಡಿಮೇಡ್ ತೊಗೊಂಡು ಹಾಕೊಂಡೆ. ಗ್ರೀನ್ ಕಲರ್ ಮ್ಯಾಚ್ ಆಕೈತೆ ಅಂತೇಳಿ ಚಂದ ಕಾಣಕತ್ತಲ್ಲ. ಪಾರ್ವತಿ ಎಷ್ಟು ಚಂದ ಕಾಣಕತ್ತೈತಿ ಸೀರೆ. ನಂಗೆ ಇದು ಯಾಕೆ ಸೀರೆ ಭಾಳ ಇಷ್ಟ ಆಯ್ತು. ಆಮೇಲೆ ಇನ್ನೊಂದು ಪಿಂಕ್ ಭಾಳ ಇಷ್ಟ ಆಗೈತಿ, ಅದೊಂದು ತಗೊಳ್ಳ ರೀ. ಒಂದಲ್ಲ 10 ಇಷ್ಟ ಆದ್ರೂ ತಗೋ. ನಿಂಗೆ ಇಷ್ಟ ಆಗಿದ್ದು ಹೋಗಿ ಅದನ್ನೊಂದು ಉಟ್ಕೊಂಬ ನೋಡೋಣ. ಇಟ್ಕೊಂಬರ್ತೀನಿ. ಪಾರ್ವತಿ ಚಂದ ಆಗಿತ್ತು ಸೀರೆ, ಆದ್ರೆ ಕೆಂಪು ಬಣ್ಣದ ಬೇಡವ, ನೆದರಾಕತಿ. ಬಿಡವ, ಏನಾಗಲ್ಲ. ಉಡ್ಲಿಕ್ಕೆ ಇಷ್ಟ ಆಗೈತೆ ಅಂದ್ರೆ ಅದು ಸಿಲ್ಕ್ ಸ್ಯಾರಿ ಇಷ್ಟ ಆಗಿರ್ಬೇಕು. ತಗೊಳ್ಳಿ. ನಿಂಗೆ ಇನ್ನೊಂದು ಇಷ್ಟ ಆಗೈತೆ ಅಂದಲ್ಲ, ಅದನ್ನೊಂದು ಉಟ್ಕೊಂಬರು. ಅಯ್ಯೋ ಈಕಿ ಸೀರೆ ನೋಡೋದ ತೊಟ್ಟಿಗೆ ಹೋಗ್ಲಿ. ಅಲ್ಲಿ ನೋಡಲ್ಲಿ ಕಾಳಾಗ ಚಾಲು ಆಗೈತಿ. ನನಗತ್ರು ನಗು ತಡ್ಯಾಕಾಗೋಲ್ತು. ಅಕ್ಕ ನಿಮ್ಮ ಅತ್ತಿದು ನಮ್ಮ ಅತ್ತಿದು. ಯವ್ವ ನಮ್ಮ ಅತ್ತಿ ಹೋಗಿ ಒಂಥರ ಸೀರೆ ಹಿಡಿತಾಳ, ನಿಮ್ಮತ್ತಿ ಹೋಗಿ ಒಂಥರ ಸೀರೆ ಹಿಡಿತಾಳ. ಅಯ್ಯೋ ದೇವ್ರೆ, ಎಂತ ನಗಿ ಬರಾಕತ್ತದ ಗೊತ್ತಾ? ಈ ನನಗೆ ಬಣ್ಣದ, ನನಗೆ ಹಸಿರು ಬಣ್ಣದ ಇದ್ರ ಕೊಡ್ರಿ ಅಂತ ಹಾಕಿ ನಂಗೆ ನೀಲಿ ಬಣ್ಣದ ಇದ್ರ ಕೊಡ್ರಿ ಅಂತ ಇವ್ರು. ಅಯ್ಯೋ ದೇವ್ರೆ ಯವ್ವ, ನಂಗೆ ನೋಡೋಕ್ಕಾಗೋಲ್ದನು. ಬೇಕಾರೆ ಬಾ ನಿನ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ಅಲ್ಲಿ ಏನಂತೇಳಿ. ಹೋಗೋದು ಹೋಗ್ತೀವಿ. ಆ ಪಾರ್ವತಿದೊಂದು ಸೀರೆ ನೋಡ್ಕೊಂಡೆ ಹೋಗೋಣ. ಪಾಪ ಮತ್ತೆ ನಾವು ಅತ್ತಾಗ ಹೋಗುತ್ತೆ ಕಿತ್ತಾಗ ಬಂದು ನಿಂತರ ಒಬ್ಬಕ್ಕೆ ನಿಂದಿರ್ಬೇಕಾಗತ್ತೆ. ಸರಿ. ಅವ ಈ ಡ್ರೆಸ್ ಹಂಗೈತಿ, ನಂಗೆ ಯಾಕೆ ಭಾರಿ ಇಷ್ಟ ಆಗ್ಬಿಡ್ತಿದೆ. ಈ ಫುಲ್ ಟ್ರೆಂಡಿಂಗ್ ಐತಿ ಗೊತ್ತಾ? ಇದೆ ಟ್ರೆಂಡ್ ಫುಲ್ ಐತಿ ಈಗ. ಹೌದಾ? ಇವೇ ನೀವು ಇದು ಸೊಂಟದ ಪಟ್ಟಿ ಕೊಳ್ಳ ಹಾಕೊಂಡಿದ್ದು ಇವ್ರ ಕೊಡ್ತಾರ? ಅಂದ್ರೆ ಹಿಂಗೆ ಹಾಕೊಂಡು ನೋಡ್ರಿ ಅಂತೇಳಿ ಇಟ್ಟಿರ್ತಾರಣ್ಣ. ಇದೆಲ್ಲ ಈಗಿನ ಬಿಸ್ನೆಸ್ ಟ್ರಿಕ್ ಇದೆ. ಇವನ್ನೆಲ್ಲ ಹಾಕೊಂಡು ನೋಡಿದ ತಕ್ಷಣ ನಮ್ಗೆ ಒಂಚೂರು ಚಂದ ಕಾಣಕತ್ಬಿಡ್ತೈತಿ, ತೊಗೊಂಡ್ಬಿಡ್ತೇವಿ. ಅದಕ್ಕೆ ಇವನ್ನೆಲ್ಲ ಹಾಕೋರಿ ಅಂತ ಹಾಕ್ತಾರೆ. ಮಸ್ತ್ ಐತೆ, ಖರೇನ ಚಂದ ಐತಿ. ಕಲರು ಅಷ್ಟೇ, ನಿಂಗೆ ಒಪ್ಪೈತಿ. ರೆಡಿಮೇಡ್ ಇದು. ಅಲ್ಲಿ ಗೊಂಬಿಗೆ ಹಾಕಿದ್ರಾ, ಅದನ್ನ ನೋಡಿ ನಂಗೆ ಇದೇ ಟೈಪ್ ಸೇಮ್ ಬೇಕು ಅಂತಂದೆ. ಅವ್ರಂದ್ರೆ ಬ್ಲೌಸ್ ಸ್ವಲ್ಪ ಜಿಪ್ ಅದಾವು, ಈ ಕಡೆ ಪಕಡೆ ಒಂದು, ಈ ಕಡೆ ಪಕಡೆ ಒಂದು ಜಿಪ್ ಅದಾವಕ್ಕ. ನಿಮ್ಗೆ ಬೇಕಂದ್ರೆ ನೀವು ಹೆಚ್ಚು ಕಮ್ಮಿ ಹಿಡ್ಕೋಬಹುದು ಅಂತ ಹೇಳಾರ. ಏನು ಹಿಡಿಯಂಗೆ ಇಲ್ಲ, ಮಾಡಿಸ್ದಂಗಾಗೈತೆ. ಚಂದ ಐತಿ, ಮಸ್ತ್ ಆಗೈತಿ. ಇಂಥ ಹಾಕೋಬೇಕು ಹೆಣ್ಮಕ್ಳು, ಚಂದ ಕಾಂತಾವ. ಸೀರೆ ಎಲ್ಲ ಯಾರು ಉಡ್ಕೊಂಡು ಕುಂದಿರ್ತಾರ? ಇನ್ನು ಮುಂದೆ ಎಲ್ಲರೂ ಇದೇ ಥರದ್ದು ಹಾಕೊಂಡ್ಬಿಡ್ತಾರೆ ನೋಡ್ಬೇಕಾರೆ. ಹಂಗಾರೆ ಇದಿರ್ಲಲ್ಲ, ನಾ ಇನ್ನೊಂದು ಜೊತೆ ಐತಿ, ಅದನ್ನ ಹಾಕೊಂಬಂದು ತೋರಿಸ್ತಾನೆ ತಡಿವೆ. ಪತ್ಲ ಹಾರಿಸಿ ಹೊಲಿಸ್ತೇನೆ ಕಾಂತವ. ಯವ್ವ ಎಲ್ಲ ಅಡ್ಡ ವಿಚಾರ ಮಾಡ್ತೀಯಲ್ವೇ ಯವ್ವ. ನಿನ್ನಂಗೆ ವಿಚಾರ ಮಾಡಕ್ಕೆ ಎಲ್ಲಿ ಸಿಗುದಿಲ್ಲ ನೋಡತ್ತಾಗ. ವಿಚಾರಧಾರೆಗಳು ನಿನ್ನಂತೆಲ್ಲ ಬರ್ಬೇಕು ಬರೇ. ಸುಮ್ಮನೆ ಅವತ್ತಾಗ ನಂಗೆ ಇಷ್ಟ ಆಗೈತಿ. ನಂಗೆ ಇದಿರ್ಲಿ. ಇನ್ನೊಂದು ಐತಿ ತಡಿ, ಅದು ಚಂದ ಐತಿ. ಅದು ಸೀರೆ ಹೊಲಿಸ್ತಂಗಿಲ್ಲ, ಅದನ್ನ ಹಾಕೊಂಬಂದು ತೋರಿಸ್ತೇನೆ. ಇವರಿ ಆ ಸೀರೆ ಕಳೆದು ಇದನ್ನು ಉಟ್ಕೊಂಬರೋ ಅಷ್ಟೊತ್ತಿಗೆ ಸುಸ್ತಾತಪ್ಪ. ಹೆಂಗೈತ್ರಿ ಪಾರ್ವತಿ? ಚಂದ ಐತು ಆ ಸೀರೆ. ಇದನ್ನು ತಗೋ, ಅದನ್ನು ತಗೋ. ಅದರ ಜೊತೆಗೊಂದು ಭಾಳ ಗ್ರ್ಯಾಂಡ್ ಆಗಿರೋದು ಯಾವ್ದಾರು ಚಲೋ ದಡಿ ಸೀರೆ, ಇದು ಏನದ ರೇಷ್ಮೆ ಸೀರೆ ಏನಾದ್ರು ತಗೋ. ಅಷ್ಟು ದೊಡ್ಡ ಫಂಕ್ಷನ್ ಮಾಡ್ತಾರ, ಬಂಗಾರ ಬೆಳ್ಳಿ ಎಲ್ಲ ಹಾಕೊಂತಿ. ಇಷ್ಟು ಸಿಂಪಲ್ ಆಗಿರೋ ಸೀರೆ ಉಡ್ತಾರನ? ಭಾರಿ ಅಗದಿ ಸಿಂಪಲ್ ಅಥವಾ ಒಂದು ಚಲೋ ಗ್ರ್ಯಾಂಡ್ ಅಂದ್ ಒಂದು ತಗೋ. ಹೌದಾ? ಇವೆರಡು ಇರಲಿ ಅಮ್ಮ, ನಂಗೆ ಭಾಳ ಇಷ್ಟ ಆಗ್ಬಿಟ್ಟವು. ಬೇಕಾರೆ ಕಲರ್ ಬೇಕಾದ್ರೆ ಚೇಂಜ್ ತೊಗೊಂಡ್ರೆ ತೊಗೊತೀನಿ. ಈ ಪಿಂಕ್ ಇರಲಿ. ಆ ರೆಡ್ ಅದು ಚಲೋನೇ ಇತ್ತು, ಆದರೆ ಅದನ್ನ ಬೇಕಾದ್ರೆ ಚೇಂಜ್ ಮಾಡಿ ಬೇರೆ ಯಾವ್ದಾರ ಕಲರ್ ತಗೋ. ಹಂಗಾರೆ ಸರಿ. ಅಮ್ಮ ಅದು ಯಾವ್ದು ದಡಿ ಸೀರೆ ಅಂದ್ರಲ್ಲ, ಅದನ್ನ ನೀವೇ ಆರಿಸ್ಬರ್ರಿ. ನೀವು ಯಾವ್ದು ಹೇಳ್ತೀರಿ ಅದನ್ನು ತೊಗೊತೀನಿ. ನೀನು ಆರಿಸ್ತೀಯಾ? ಅಷ್ಟೇ ತಾನೇ, ನಾ ಹುಡುಕಿ ಕೊಡ್ತೇನೆ ತಗೋ. ಅದಕ್ಕೇನಂತೆ ಪಾರ್ವತಿ, ನೀನು ಈ ಡ್ರೆಸ್ ಕಳೆದ ನೀನು ಚೂಡಿದಾರ ಏನು ಹಾಕೊಂಬಂದಿಲ್ಲ, ಅದನ್ನ ಹಾಕೊಂಬ. ನಾನು ಅಲ್ಲೊಂಚೂರು ನಮ್ಮ ಅತ್ತೆಯಾರ್ದು ನೋಡ್ಬೇಕಾಗಿತ್ತು, ಅದಕ್ಕೆ ಅಕ್ಕ ಬಾ ನೋಡ್ಬಾ. ಏನು ಮಂಗ್ಯ ನಾಟ ಹಚ್ತಾವ ಏನಾತಾಗ. ಅಯ್ಯೋ ದೇವ್ರೆ, ಅವು ಏನು ಜಗಳ ತಕೊಂಡು ನಿಂತಿಗಿಂತಾವ ಏನ. ಪಾರ್ವತಿ ನಡಿಯವ, ಚಲೋದೊಂದು ಸೀರೆ ನಾನು ಹುಡುಕ್ತೇನೆ ಬಾ. ಇವು ಯಾವ ನನಗೆ ಇಷ್ಟನೇ ಆಗಲಿಲ್ಲಪ್ಪ. ಇಲ್ಲಡ ಅಂತಿಂತ ಸೀರೆ ತೆಗಿಬೇಡಪ್ಪ. 10,000 ಹೋಗೋಲ್ತಕ್ಕ ಒಟ್ಟು ಚಲೋ ಸೀರೆ ತೆಗಿ. ಈಗ ಸದ್ಯಕ್ಕೆ ಒಂದು 5,000 ರೂಪಾಯಿ ತೆಗಿ ನೋಡೋಣ. ಇಲ್ಲಡಪ್ಪ ನನಗೂ ಅಷ್ಟೇ 5 ಅಲ್ಲ 6,000 ರೂಪಾಯಿ ಸೀರೆ ತೆಗಿ, ನಂಗೆ ಚಲೋದು. ಇಲ್ಲಡಪ್ಪ ನನಗೆ 7,000 ರೂಪಾಯಿ ಸೀರೆ ತೆಗಿ. ಇಲ್ಲಡಪ್ಪ ನನಗೆ 7,000 ರೂಪಾಯಿ ಮ್ಯಾಗ ಇನ್ನೂ 500 ರೂಪಾಯಿ ಹಾಕಿ 7,500 ರೂಪಾಯಿ ಸೀರೆ ತೆಗಿ. ಇಲ್ಲಡಪ್ಪ ನನಗೆ 8,000 ರೂಪಾಯಿ ಸೀರೆ ತೆಗಿ. ನಂಗೆ ಆಟ ಇಟ್ಟ ಕಂಜಿ ಪಿಂಜಿ ತೆಗಿಬೇಡ. 8,000 ರೂಪಾಯಿ ಮ್ಯಾಗ ಇನ್ನೊಂದು 500 ಹಾಕು, 8,500 ರೂಪಾಯಿ ಸೀರೆ ತೆಗಿ. ಯಾಕ್ರಿ ನಾ ಯಾವ ಸೀರೆ ಹೇಳಿದ್ರು ಅದ್ರ ಮ್ಯಾಗ 500 ಹಾಕಿಸ್ತೀರಿ ನೀವು? ಅಲ್ಲಿ ನೋಡ್ಕೊಂಡು ನಿಂತಿದ್ರಲ್ಲ, ಅದ್ರಾಗ ಯಾವ್ದಾರು ಸೀರೆ ತಗೋಬೇಕು ಬೇಡ? ಅದ್ರಾಗ ಯಾವ ಸೀರೆ ತೊಗೊಂಡಿದ್ರು ನಿಮ್ಗೆ ಚಂದ ಕಾಣ್ತಿತ್ತು, ನಿಮ್ಮ ಬಜೆಟ್ ಕರೆಕ್ಟ್ ಆಗಿತ್ತದ.
ನಮ್ದು ಏನ್ ಬಜೆಟ್ ಕಡಿಮೆ ಇಲ್ಲಿಗ ಹೈ ಲೆವೆಲ್ದಾಗ ಐತಿ. ನನ್ನ ಸೊಸಿನೂ ದಿನಾ ದುಡಿತಾಳ, ನನ್ನ ಮಗ ದುಡಿತಾನ, ಎಲ್ಲ ಆರಾಮ್ ಹೈ ಲೆವೆಲ್ದಾಗ ಐತಿ. ನಾವ್ಯಾಕೆ 800-900 ರೂಪಾಯಿ ಸೀರೆ ತಗೊಳ್ಳೋಣ, 8,000 ರೂಪಾಯಿ ಸೀರೆನೇ ತಗೊಳ್ಳೋರು ನಾವು. ನೀವು ತಗೋರಲ್ಲ, ಯಾರು ಬೇಡ ಅಂದ್ರ? ಯಾಕ ನೀವು ತಗೊಂಡಿದ್ ರೇಟ್ನಾಗ ನಾ ತಗೋಬಾರ್ದಂತ ಏನಾರ ರೂಲ್ಸ್ ಐತನು? ಏನ್ ಈ ಸೀರೆ ಅಂಗಡಿ ಏನಾರ ಖರೀದಿ ಹಿಡ್ದಿರಿ? ಇಲ್ಲೇ ಒಂದ್ ಜಗಳ ಆಗುವಂಗ ಕಾಂತತಿ. ನಮ್ಮ ಅತ್ತಿ ಒಂದತ್ತಾಗ ಎಲ್ಲಿ ಹೋದ್ರು ಜಗಳ ತೆಗಿಯಕ್ಕೆ ಏನು ಸಿಗ್ತತಿ ಅಂತ ಕಾಯ್ತಿರ್ತಾಳೆ ನೋಡತ್ತಾಗ, ಸುಮ್ಮನೆ ಇರಲ್ಲ. ನಮ್ಮ ಅತ್ತಿನೂ ಹಂಗೆ ತನ್ನ ಹತ್ರನೇ ರೊಕ್ಕ ಐತೆ ಅನ್ನಂಗೆ ಬೀಗದ ಮಾತ್ರ ಸುಮ್ಮನೆ ಇರಂಗೇ ಇಲ್ಲ, ದೊಡ್ಡಿಸ್ತನ ಮಾಡೋದು ಬರೀ ಎಲ್ಲದಕ್ಕೂ. ಇಲ್ಲಡಪ್ಪ, ನನಗೆ 9,000 ರೂಪಾಯಿ ಚಲೋ ಸೀರೆ ತೆಗಿ. 9,000 ರೂಪಾಯಿ ಮ್ಯಾಗ ಇನ್ನೂ 500 ರೂಪಾಯಿ ನನಗೆ 9,000 ಇದೆ. ಅಕ್ಕಾರ ಇಲ್ಲೇ ಎಷ್ಟು 1,000 ರೂಪಾಯಿ ಸೀರೆ ಅದಾವ ಅಷ್ಟು ತೆಗೆದು ಮುಂದೆ ಹಾಕ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗೈತೆ ಅದನ್ನ ತಗೋರಿ. ನಾನು ಇದದಾವಲ್ಲಿ ಸುತ್ತಮುತ್ತಲು ಈ ಸೀರೆನೇ ತಗೊಳ್ಳೋದಿಲ್ಲ. ನಾವು ಒಮ್ಮೆ ರೇಷ್ಮೆ ಸೀರೆ ಡಿಪಾರ್ಟ್ಮೆಂಟಿಗೆ ಹೋಗ್ತೀನಿ. ಅಕ್ಕ ನಿಮ್ಮ ಅತ್ತಿ ಕೊಟ್ಟು ಒಂಚೂರು ಮಾತಾಡು, ಈ ಜಗಳ ಪಗಳ ಬೇಡ ಸುಮ್ಮನಿರ ಅಂತೇಳಿ. ಅಮ್ಮಾರ ತೆಗಿಲ್ರಿ 10,000 ರೂಪಾಯಿ ಸೀರೆನ ಅಮ್ಮಾರ. ಈಗ ಬೇಡ ತಡೆಯಪ್ಪ, ನೀವು ಹೋಗಿ ಅವ್ರಿಗೆ ತೋರ್ಸೋಗ. ನಾನು ಅಕ್ಕಿ ಅಂತ ಸೀರೆ ತಗೊಂತಾಳೆ ನೋಡಿ ಹೇಳ್ತೀನಿ, ಹೋಗಪ್ಪ. ಅಯ್ಯೋ ದೇವ್ರೆ, ಏನು ಜಗಳ ಮಾಡ್ತಾರೋ ಏನೋ ಇವರು. ಅತ್ತೆಯರ ಏನಿದ್ ನಿಮ್ಮ ಜಗಳ? ಓಹೋ ಇಲ್ಲೇದೇನ? ಅಲ್ಲ ನಿಮ್ಮ ಅತ್ತಿ ಇಷ್ಟು 1,000 ರೂಪಾಯಿ ಸೀರೆ ಉಟ್ಟು ನಾನು 1,000-2,000 ಒಳಗೆ ಉಟ್ರೆ ನಂಗೆ ಸುಮಾರು ಆಗೋದಿಲ್ಲನ? ಅದಕ್ಕೆ ನಾನು ಇಲೇವೆಲ್ಲಿ ನೋಡ್ಕೋಬೇಕಲ್ಲ, ಅದಕ್ಕೆ ನಾನು ನಿಮ್ಮ ಅತ್ತಿ ಅಂತ ತೊಗೊಂತಾಳೆ ಅಂತ ತೊಗೋಬೇಕಂತೇಳಿ ಕುಂತಾನೆ, ಗೊತ್ತನ? ಅಪ್ಪ್ಯಾ ಇಲ್ಲೋಡ, ನನ್ನ ಮರ್ಯಾದೆ ಕಡಿಮೆ ಮಾಡಕ್ಕೆ ನೋಡಕತ್ತಾರ ಇವ್ರು, ಗೊತ್ತನ? ನೋಡು ಆಕಿ 10,000 ತೆಗಿ ಅಂತಾಳ, 20,000 ತೆಗಿ ಅಂತಾಳ. ಮತ್ತೆ ನಾನು ತೊಗೊಳೋದು ಬೇಡನ? ಆಕೆ ಆಮೇಲೆ ನನಗೆ ಫಂಕ್ಷನ್ನಾಗ ಅನ್ಬೇಕಲ್ಲ, ನನ್ನ ಸೀರೆನೇ ತುಟ್ಟಿದ್ದು, ನನ್ನ ಸೀರೆನೇ ಚಲೋದು ಅಂತೇಳಿ. ಅದಕ್ಕೆ ನಾನು ತುಟ್ಟಿ ಸೀರೆನೇ ತೊಗೊಳಕ್ಕೆ. ಅವ ನಮ್ಮ ಬಜೆಟ್ ಎಷ್ಟೈತೆ ಅಷ್ಟರೊಳಗೆ ನೋಡ್ಬೇಕವ. ಬಜೆಟ್ ಏನಗಲ್ ಸುಮ್ಮನಿರು ಅರವಿಂದ, ಆಗಲ್ಲೇ ಹೇಳ್ಯಾನ ಖುಷಿಗೆ. ನಾನ್ಯ ಏನಪ್ಪ ಮತ್ತೆ ನಂಗೆ ಸೀರೆ ಕೊಡ್ಸಂಗಿಲ್ಲ ನಾನ್ಯ. ಅಯ್ಯೋ ಅಮ್ಮ ನಿಮ್ಗೆ ಎಂಥ ಬೇಕಂತ ತೊಗೋರಿ, ಅದ್ರ ರೊಕ್ಕದ ಬಗ್ಗೆ ವಿಚಾರ ಮಾಡಬೇಡ್ರಿ, ನಿಮ್ಗೆ ಎಂಥದಾರ ತೊಗೋರಿ ಅಂತ ಹೇಳ್ಯಾನ. ಅರವಿಂದ್ ಕೊಡ್ತಾನಂತ, ನೀನು ಹಿಂದಿ ಕಡೆ ನಾ ಏನು ಕೇಳಾಕತ್ತಿಲ್ಲ. ಅರವಿಂದ್ ಹೇಳ್ಯಾನಂದ್ಮೇಲೆ ಅವ ಹೇಳಿದಂಗೆ ನಾನು ಚಲೋದ ತೊಗೋಬೇಕು. ನಾಳೆ ಅಂತಾರೆ ಎಂಥದ್ದು ಕೊಡ್ಸ್ಯಾನ ನೋಡು ಹಳೆ ಅಂತೇಳಿ. ಸುಮ್ಮನಿರು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಅಯ್ಯೋ ದೇವ್ರೇ, ಅಲ್ಲ ನಾನು ಮನ್ಯಾಗ ಹೇಳಿ ಕರ್ಕೊಂಬಂದಿಲ್ಲ, ಮತ್ತೆ ಇವ್ರು ಇಷ್ಟು ತುಟ್ಟಿ ಸೀರೆ ಹಿಡಿಯಾಕತ್ತಾರಲ್ಲ. ಅದು ಅರವಿಂದನ್ ಬೇರೆ ಕೇಳೀನಿ ಅಂತಾರ. ಏನ್ರಿ ಹೋಗ್ಲಿ ಬಿಡ, ಅರವಿಂದ್ ಗೊತ್ತಿಲ್ಲ ನಮ್ಮ ಅವನ ಬುದ್ಧಿ, ಅವ ಏನೂ ಅಂದ್ಕೊಳಂಗಿಲ್ಲ. ತೊಗೊಂಡ್ರೆ ತೊಗೊಲಿ ಬಿಡು, ಹೋಗ್ಲಿ. ಬಾಯ್ಲಿ ನಾ ಒಂದೆರಡು ಶೇರ್ವಾನಿ ನೋಡಿನಿ, ತೋರಿಸ್ತೇನೆ ಬಾ. ಅದು ಹೆಂಗದಾವ ಕಲರ್ ತೋರಿಸ್ಬಾ, ನೋಡ್ಬಾ. ನೋಡ್ರಿ ಅಂಗಡಿಯಾಗ ಏನಾರ ಜಗಳ ತೆಗ್ದಿದ್ದಾಳೆಪ್ಪ ನಿಮ್ಮವ್ವ. ಅಲ್ಲಿ ನೋಡಲ್ಲ ಮತ್ತೆ ಕುಟ್ಟು ಕಾಂಪಿಟೇಷನ್ ನಿಂತಾಳ. ಮುದ್ದಾಮ್ ಇಬ್ರು ಈ ವೈದ್ಯ ಎಲ್ಲಿಗೆ ಹಚ್ತಾರ ಗೊತ್ತಿಲ್ಲ. ಅಲ್ಲೇ ಕುಬಸ ಇರೋದು ಪಾರ್ವತಿದ, ಆಕಿನೇ ಸಿಂಪಲ್ ಆಗಿರೋಂಥ 2 ಸೀರೆ ತೊಗೊಂಡು ನಿಂತಾಳ. ಇವ್ರೇ ಏನು ಇವ್ರದೇ ಸೀಮಂತ ಮಾಡಕತ್ತನ್ನ ಇವ್ರು ಹರಡಕತ್ತಾರ. ಯಮ್ಮ 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 ನೋಡ್ದೆ RCB ಕಪ್ಪೊಡಿ ನೀನ್ ನೋಡ್ದೆ, ನದಿಂದಿನ್ನ ಯಮ್ಮೋ ನೋಡ್ದ್ವಿ RCB ಕಪ್ಪೊಡಿ ನಾವು ನೋಡಿದ್ವಿ. ಅಯ್ಯೋ ಡಿಂಗ್ರಿ ಬಿಲ್ಲಿ ಹಂಗೆಲ್ಲ ಕುಣ್ಕೋತ ಬರಕತ್ತಿಲ್ಲ, ಏನದ? ಅಲ್ಲ ಏನ್ ನಸೀಬ್ ಮಾಡಿ ಮುದುಕಿ ನೀನು? ಅಲ್ವೇ ಬಾರಿ ನಸೀಬ್ ಬಿಡ ನೀನು. ನಾವು ನತ್ತಾಗ ನೀವು ಸಾಯೋದ್ರೊಳಗ ಲಾಕ್ಡೌನ್ ನೋಡಿದಿ, ಕುಂಭಮೇಳ ನೋಡಿದಿ, ಮತ್ತೆ ನೋಟ್ ಬ್ಯಾನ್ ನೋಡಿದಿ, ಮತ್ತು ಇನ್ನು ಏನೇನು ನೋಡಿದೆ ಗೊತ್ತಿಲ್ಲ ಬಿಡು. ನಾ ಈಗ ಇದನ್ನ ನೋಡೇ ಬಿಟ್ಟಲ್ಲ ನೀನು ಸಾಯೋದ್ರೊಳಗ ನೀನು. ಅಬ್ಬಾ RCB ಕಪ್ ಗೆತ್ತ ಬಿಡಲೇ ತಗ ಅಮ್ಮ. ನೀ ನೋಡಿದ ರಾತ್ರಿ ಕ್ರಿಕೆಟ್ ಅಲ್ಲ ಕಿರಿಕಿರಿ ಕೊಟ್ಟನಿ? ಯಾರಿಗೆ ಕೊಟ್ಟನೆ ಕಿರಿಕಿರಿ? ನಾನು ಕರ್ದು ಕೇಳಕ್ಕೆ ನನ್ನ ಸೊಸಿನ ನಾ ಏನಾರ ಕಿರಿಕಿರಿ ಮಾಡೇ ನಾನು? RCB ಕಪ್ ಗೆತ್ತ ಈ ಮುಲ್ಟಿ ಕಿವಿ ಮಾತ್ರ ಕೇಳ್ವಲ್ತು ನೋಡತ್ತಾಗ, ಸಾಕಾಗಿ ಹೋತವ ಯಾವ ಕಾಟ ತಪ್ಪವಲ್ತತ್ತಾಗ. ಎಷ್ಟು ಚಂದ ಹೇಳಿದೆ ಕ್ರಿಕೆಟ್ ನೋಡಿದೇನ ಅಂತೇಳಿ, ಕಿರಿಕಿರಿ ಮಾಡೋಣ ಅಂತತಿ. ನಾನು ಶಾಂತಕ್ಕನಂತೇಳಿ ಖುಷಿ ಹಂಚ್ಕೊಳ್ಳೋಣ ಅಂತ ಬಂದೆ. ಅಯ್ಯೋ ದೇವ್ರೆ, ಈ ಮುದುಕ್ ಪತಡ ಬಾತಿ ಕಿತ್ಕೊಂಡು ಓಡೋವಾಗ ಅನಿಸ್ತತಿ. ಆದರೂ ಬೇಡ, ನಮ್ಮ ಶಾಂತಕ್ಕನ ಜೊತೆ ನಾನು ಮಾತಾಡಕಬೇಕು. ಶಾಂತಕ್ಕ ಏನ್ಲೇ ಏನಂತ ಕೇಳ್ತಿಲ್ಲ ಶಾಂತಕ್ಕ? ಏನ್ ಮಾಡತ್ತಿ ಇವತ್ತು? ಶಿವಟ್ ನಿಮ್ ಗೌಡ್ರಿಗೆ ಶಾವಿಗೆ ಪಾಯಸ ಬೇಕಂತವ. ಅದೇ ಪಾಯಸ ಬೇಕಂತ. ಅದೇ ಆ ಶಾವಿಗೆ ಅಂದ್ರೆ ಇಂಥ ದಪ್ಪನ ಶಾವಿಗೆ ಅಲ್ಲ, ಈ ರಂಜಾನ್ ಹಬ್ಬದಾಗ ಮಾಡಿರ್ತಾರಲ್ಲ ಅವರು, ತೆಳ್ಳನ ಒಂಥರ ಶಾವಿಗೆ ಬರ್ತದೆ ನೋಡೋದು. ಅದ್ರ ಪಾಕೆಟ್ ತೊಗೊಂಬಂದಾರ ನಿನ್ ದುರ್ಗದ ಬಲಿಗೆ ಹೋಗಿ. ಆಮ್ಯಾಗ ಪಟಾಕ್ಷಿ ತೊಗೊಂಬಂದಾರ ಜಗ್ಗಷ್ಟು ಪಟಾಕ್ಷಿ. ಯವ್ವ ದೇವ್ರೆ, ಅವನ್ನೆಲ್ಲ ರಾತ್ರಿ ಸಿಡಿಸಿ ಮಾಡಿದ್ ನೋಡಿದೆ ಇಲ್ಲ? ಪಟಾಕಿ ಹಾರಿಸಿದ್ರೆ ಈ ಶಾವಿಗೆ ಪಾಯಸ ಆಗ್ಬೇಕು ಇವತ್ತು ಮನ್ಯಾಗ. ಸಂಜೆಕ್ ಮಠಕ್ಕೆ ಹೋಗೋಣ ಅನ್ನಕತ್ತಾರ. ಬರ್ತಿ ಅಲ್ಲೇ ಹೋಗೋಣ? ಬರ್ತೀನಂತ ಕೇಳ್ತಿಯಲ್ಲ ಶಾಂತಕ್ಕ? ನಡಿಯ, ನನ್ನ ಮಗನ ಕರ್ಕೊಂತಾನೆ, ನಾನು ಬರ್ತಾನೆ, ನನ್ನ ಗಂಡು ಬರ್ತಾನೆ. ಎಲ್ಲ ಬರ್ತಾರ ಅನ್ನಕ್ಕೇನು ಫೋನ್ ಹಚ್ಚಿ ಹೇಳ್ತೇನೆ, ಅಲ್ಲೇ ಇರ್ರಿ, ನಾವೇ ಬರ್ತೇವಿ ಒಂದು 3-4 ಗಂಟೆ ಅಷ್ಟೊತ್ತಿಗೆ ಅಂತ ಹೇಳ್ತೀನಿ. ಅವ್ರು ಅಲ್ಲೇ ಹೋಗ್ಯಾರ ಮಾಡೋದ್ ಕಡೆ ಅದಾರ ಕೆಲಸ, ಅಲ್ಲಿ ಮಾಡೋದು. ಸಂಜೆಗೆ ಬರ್ತಾವ, ಅಷ್ಟ್ರ ಕೂಡ ಒಮ್ಮೆ ಬಂದ್ರ ಅಂತ. ಹೌದಿಲ್ಲ? ನಡಿ ಶಾಂತಕ್ಕ, ಹಂಗಾರ ಹೋಗೋಣಂತ. ಯವ್ವ ಎಷ್ಟು ಖುಷಿ ಆಗತ್ತೆ ಶಾಂತಕ್ಕ ನನಗಂತೂ ಹೊತ್ತಾಗ. ಅಯ್ಯೋ ದೇವ್ರೆ, ರಾತ್ರಿ 4-3 ಗಂಟೆ ಮ್ಯಾಗಾದ್ರೂ ಮಕ್ಕೊಂಡಿಲ್ಲ. ಹೌದಾ?
ಮತ್ತೆ ಪಾಪ ಯವ್ವ ಗಂಡು ಮಕ್ಳರ ಏನು ಕಾಯ್ತಾ ಇದ್ವು ಯವ್ವ. ಅಲ್ಲ ಹೆಣ್ಮಕ್ಳು ಫ್ಯಾನ್ಸು ಭಾಳ ಅದಾರ, ಆದ್ರೂ ನಮ್ಮ ಗಂಡಸರ ಖುಷಿನ ನೋಡಕ್ ಆಗಲ್ತ ಅವ್ರ ಹಿಡಿಯಾಕ ಆಗಲ್ತ ಬಿಡ. ಏನ ಯವ್ವ ಯವ್ವ ಇವ್ರು ಬೊಂಗ ಹೊಡ್ಕೊಂಡ್ ತಿಂಗ ಅದು ಕೊಳಿ ಬರ್ತದಲ್ಲ ಊಬುದು ತುತ್ತೂರಿ, ಅದನ್ನ ಊದ್ಕೊಂತ ಜಿಗದಾಡಕತ್ತಿ ಬಿಟ್ಟಾರ ಹೋಗತ್ತಾಗ. ಹೌದ್ಲೆ ಮತ್ತ ಅಯ್ಯೋ ಎಷ್ಟು ದಿನದ ಕನಸದ ಮತ್ತೆ ಈಡೇರತಿ ನೋಡ್ಬಾರ್ದಲ್ ಮತ್ತೆ ಊದಬಾರ್ದಲ್ ಮತ್ತೆ ಒಂದಿನ ಸೆಲೆಬ್ರೇಷನ್ ಮಾಡೋದ್ರಾಗ ಏನೈತಿ ದೀಪಾವಳಿ ರಿಯಲ್ ಆಗಿದ್ ನಿನ್ನೆ ಏನ್ ಹಂಗ ಕೈಯಾಗ ಜೀವ ಹಿಡಿದು ಕುಂತಿದ್ವಿ. ಅಯ್ಯೋ ವಿಕೆಟ್ ಹೋತು ಅದ್ರಾಗ 70 ರನ್ ಆಗೈತಿ, ಒಂದೇ ವಿಕೆಟ್ ಹೋಗೈತಿ. ಆ ಒಂದೇ ವಿಕೆಟ್ ಹೋದಾಗಂತ್ರು ನಮ್ದು 62 ರನ್ನಿಗನ 68 ರನ್ನಿಗನ 2 ವಿಕೆಟ್ ಹೋಗಿತ್ತು. ಅವ್ರದ್ದು ವಿಕೆಟ್ ಒಂದ ಹೋಗೈತಿ. ಎಷ್ಟು ನಮ್ಗಿಂತ ಮುಂದದಾರಲ್ಲಪ್ಪ ಇವರು. ಏನಿದು ಒದ್ದಾಡಿದ್ದ ಕಡಿಗಿ ಅಲ್ಲೆಲ್ಲ ಮ್ಯಾಗ ವಿಕೆಟ್ ಹೋದ್ವ ನಮ್ದ ಗೆತ್ತ. ಹೋಗಿ ಕೆಲಸದ ಒಂಚೂರು ಮುಗಿಸ್ಕೊಂಡ್ ಬರ್ತೇನೆ, ಪಟ್ನ ಮಾಡಿ ನೀನು ಶಾವಿಗೆ ಪಾಯಸ ಬಂದು ಹೊಡೆದ ಇವತ್ತು ಅದನ್ನ. ಗೋಡಂಬಿ ದ್ರಾಕ್ಷಿ ಇದ್ದಿದ್ರ ಚಲೋ ಆಕಿತ್ರಿ ಹಾಕಾಕ. ಇಲ್ಲಲ್ಲ ಮರೆ ತಡಿ ನೋಡೋಣ ಹಂಗಾರ ಮಾಡ್ಬೇಡ. ನಾನು ಕೆಲಸ ಮುಗಿಸ್ಕೊಂಡು ಈಗ ಅಲ್ಲಿ ಇವ್ ಶೆಟ್ಟಿ ಅಂಗಡಿ ಕಡೆ ಹೇಳೋಕ್ಕನಿ ಒಂಚೂರು ಗೋಡಂಬಿ ದ್ರಾಕ್ಷಿ ಕಟ್ಕೊಡಪ್ಪ ಅಂತೇಳಿ ಅಲ್ಲಿ ಯಾವ ಹುಡುಗರು ಕೈ ಕೊಟ್ಟು ಕಳಿಸ್ತೇನೆ. ಏನಂತಿ ಹಾಕಿ ಮಾಡು. ಹಂಗ್ ಮಾಡ್ರಿ. ಅಲ್ಲ ನಾನು ಕೇಳ್ತಾ ಇದೀನಿ ಆಗಲಿಂದ ನೀವ ಮಾತಾಡಕತ್ತೀರಿ, ನನಗೆ ಏನಾರ ಹೇಳ್ತೀರೇನ? ಈ ಕೆಂತಾಳ ನಾ ಏನೋ ನಿನ್ ಕಿರಿಕಿರಿ ಕೊಟ್ಟೆನಂತ ಶಾಂತವ. ಏನ್ ಕಿರಿಕಿರಿ ಕೊಟ್ಟೆನ ನಾನು ನಿನಗ? ಕಿರಿಕಿರಿ ಅಲ್ವೇ ಅಮ್ಮ, ಕ್ರಿಕೆಟ್ ಗೌಡ್ರೆ ನೋಡ್ರಿ, ಕ್ರಿಕೆಟ್ ಅಂತ ಬೇ ಕ್ರಿಕೆಟ್ ಹತ್ತಿರ ಕ್ರಿಕೆಟಾ ನೋಡಿದ್ನಲ್ಲ ನಾನು. ಸಾಯದ್ರಾಗ ಇದೊಂದು ಆಸೆ ಇತ್ತು, ಈಡೇರ್ತ ಬೇ. ಹಂಗಾರೆ ನೆಕ್ಸ್ಟ್ ಟಿಕೆಟ್ ಸುಮ್ಮನೆ ಗಿರ್ಜಿ. ಸರಿ ಹಂಗಾರೆ ನೀವು ಹೋದಾರ ಬರ್ರಿ, ಹಂಗಾರೆ ಪಟ್ನ ಹೋರಿ. ಅಯ್ಯೋ ನಮ್ಮ ಅರವಿಂದ ಆಮೇಲೆ ಪಾರ್ವತಿ ಮನ್ಯಾನವ್ರು ಎಲ್ಲರೂ ಬಟ್ಟೆ ಅಂಗಡಿಗೆ ಹೋಗ್ಯಾರಂತವ. ಇದು ಸೀರೆ ಏನೇನು ತಗೊಂಬರಕ್ ಹೋಗಿದ್ರಂತೆ ನಿನ್ನೆ. ಹೌದನ ಶಾಂತಕ? ಚಲೋ ಆತ್ ಬಿಡ. ಹಂಗಾರ ಏನ ಕುಬ್ಸ ಮಾಡಕನ? ಹೂನ